ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ಸಮನ್ವಯ ಸಂಸ್ಕೃತಿ ಅಂತಕ್ಕಂಥ ಲೇಖನವನ್ನು ಕುರಿತು ನಾವು ಚರ್ಚೆ ಮಾಡೋಣ. ಈ ಸಮನ್ವಯ ಸಂಸ್ಕೃತಿ ಎಂಬ ಪ್ರಸ್ತುತ ಲೇಖನವನ್ನು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂಥ ಅವರ ಕೃತಿಯಿಂದ ಆಯ್ದುಕೊಂಡಿಟ್ಟಿರ್ತಕ್ಕಂಥದ್ದು. ಇಡೀ ಲೇಖನದಲ್ಲಿ ಭಾರತದ ಮಣ್ಣಿನಲ್ಲಿ ಇರ್ತಕ್ಕಂತಹ ಸಮನ್ವಯತೆ, ಭಕ್ತಿ, ಜ್ಞಾನ, ಕರ್ಮಗಳಲ್ಲಿರ್ತಕ್ಕಂಥ ಸಮನ್ವಯತೆ, ಹಳತು ಹೊಸತರಲ್ಲಿರ್ತಕ್ಕಂಥ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಭರತಖಂಡವು ಸಮನ್ವಯ ಸಂಸ್ಕೃತಿಯನ್ನು ಸಾವಿರಾರು ವರ್ಷಗಳಿಂದಲೂ ಕೂಡ ಅದು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ನಿದರ್ಶನಗಳನ್ನು ಇಲ್ಲಿ ನಾವು ನೋಡಬಹುದು ಮತ್ತು ಗಮನಿಸಬಹುದು. ಈ ಲೇಖನವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂತಹ ಈ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಎಚ್ ತಿಪ್ಪೇರುದ್ರಸ್ವಾಮಿ. 1928ರಿಂದ 1994ರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿದಂತಹ ಹಿರಿಯ ಚೇತನ. ಸ್ಥಳ ಹಿರೇಗುಣಿಕೆರೆ ಅಂತಕ್ಕಂಥ ಗ್ರಾಮದಲ್ಲಿ ಹುಡ್ತಾರೆ. ಮೂಲತಃ ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆಯವರು. ಚನ್ನಮಲ್ಲಯ್ಯ ಹಾಗೂ ಬಸಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಇವರು ಫೆಬ್ರವರಿ 3, 1928ರಲ್ಲಿ ಹಿರೇಗುಣಿಕೆರೆ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಪ್ರಮುಖ ಕೃತಿಗಳು ಅಂತ ನೋಡಿದಾಗ ಕದಳಿಯ ಕರ್ಪೂರ, ನೆರಳಾಚೆಯ ಬದುಕು, ಪರಿಪೂರ್ಣದೆಡೆಗೆ, ತಪೋರಂಗ, ಸಾಹಿತ್ಯ ಚಿತ್ರಗಳು, ವಿಧಿಪಂಜರ, ತೌಲನಿಕ ಕಾವ್ಯ ಮೀಮಾಂಸೆ, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಮುಂತಾದ ಕೃತಿಗಳನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಇವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಬಂದಿರತಕ್ಕಂಥದ್ದನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬಹುದು. ಸಮನ್ವಯ ಸಂಸ್ಕೃತಿ ಅಂತಕ್ಕಂಥ ಲೇಖನ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥ ಅಂಶಗಳನ್ನು ನಾವು ನೋಡಿದ್ರೆ, ಭರತಖಂಡದ ಸಂಸ್ಕೃತಿಯ ಸಾರ ಸರ್ವಸ್ವವನ್ನು ಒಂದು ಮಾತಿನಲ್ಲಿ ನಾವು ಸಂಗ್ರಹಿಸಿ ಹೇಳಬಹುದಾದರೆ ಅದನ್ನು ನಾವು ಸಮನ್ವಯ ಸಂಸ್ಕೃತಿ ಅಂತೇಳಿ ಕರೀಬಹುದು. ಏಕೆಂದರೆ ಅನೇಕತೆಯಲ್ಲಿ ಏಕತೆ ಇದೇ ಭಾರತೀಯ ಸಂಸ್ಕೃತಿಯ ವ್ಯಾಪಕವಾದ ದೃಷ್ಟಿಕೋನಕ್ಕೆ ಮೂಲ ಮಂತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಸಮನ್ವಯ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ಅಂತಕ್ಕಂಥ ವಿಶಾಲ ದೃಷ್ಟಿಯಲ್ಲಿ ಲೇಖಕರಿಲ್ಲಿ ಗ್ರಹಿಸ್ತಾರೆ. ಹಿಂದೂ ಸಂಸ್ಕೃತಿ ಅನೇಕ ಪದರುಗಳನ್ನು ಅದು ಒಳಗೊಂಡಿದೆ. ಜೀವನದಂತೆಯೇ ಬಹುಮುಖ್ಯವಾದದ್ದು, ಮಾನವ ಸ್ವಭಾವದಂತೆ ಬಹುರೂಪಿಯಾದದ್ದಾಗಿದೆ ಅಂಥೇಳಿ ಹಿಂದೂ ಸಂಸ್ಕೃತಿಯನ್ನು ಕುರಿತು ಚರ್ಚೆ ಮಾಡ್ತಾರೆ. ಇಲ್ಲಿ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಲೇಖಕರು ಇಲ್ಲಿ ಗ್ರಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನಾವು ಈಗ ಆರ್ಯನ್ ಸಂಸ್ಕೃತಿ, ದ್ರಾವಿಡ ಸಂಸ್ಕೃತಿ, ಇನ್ಯಾವುದೋ ಮೂಲ ನಿವಾಸಿಗಳ ಸಂಸ್ಕೃತಿ, ಹೀಗೆ ನಾವು ಸಪ್ರೇಟಾಗಿ ಗ್ರಹಿಸದೆ ಅವೆಲ್ಲವುಗಳ ಸುಂದರವಾಗಿರ್ತಕ್ಕಂತಹ ಸಾಮರಸ್ಯದಿಂದ ಕೂಡಿ ಬಂದಿರತಕ್ಕಂಥದ್ದನ್ನೇ ಇಲ್ಲಿ ಲೇಖಕರೇನಂತ ಕರೀತಾರೆ, ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ಅಂತೇಳಿ ಕರಿತಾ ಹೋಗ್ತಾರೆ. ಇದು ಪರದೇಶಿಯರು ತಮ್ಮ ಅನುಕೂಲಕ್ಕಾಗಿ ಈ ಹಿಂದೂ ಅಂತಕ್ಕಂಥ ಪದ ಬಳಸಿರಬಹುದು ಅಥವಾ ನದಿಯ ಕಾರಣಕ್ಕಾಗಿ ಬಂದಿರಬಹುದು. ಆದರೆ ಇಲ್ಲಿ ನಾವು ಹಿಂದೂ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿ ಅಥವಾ ಸಮನ್ವಯ ಸಂಸ್ಕೃತಿಯ ನೆಲೆಯಲ್ಲಿ ವ್ಯಾಪಕ ದೃಷ್ಟಿಕೋನದಲ್ಲಿ ನಾವು ಗ್ರಹಿಸಬೇಕು ಅಂತೇಳಿ ಲೇಖಕರು ಆರಂಭದಲ್ಲೇ ಚರ್ಚೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇಂತಹ ಹಿಂದೂ ಧರ್ಮದ ಚಿಂತನೆಗೆ ಕಾರಣವಾಗಿರ್ತಕ್ಕಂತಹ ಮೂಲಭೂತ 3 ಮೌಲ್ಯಗಳು ಅಂತ ನಾವು ಗಮನಿಸಿದಾಗ ಸಮನ್ವಯ, ಸತ್ಯ ಜಿಜ್ಞಾಸೆ ಮತ್ತು ಅಹಿಂಸೆ ಅಂತಕ್ಕಂತಹ ಶಬ್ದಗಳನ್ನು ನೋಡ್ತೇವೆ. ಅಂದರೆ ಹಿಂದೂ ಧರ್ಮದ ಚಿಂತನೆಗೆ ಮೂಲಭೂತವಾಗಿರ್ತಕ್ಕಂಥ ಮೌಲ್ಯಗಳು 3. ಅದು ಯಾವುದು ಅಂದರೆ, ಒಂದು ಸಮನ್ವಯತೆ, ಒಂದು ಸತ್ಯ ಜಿಜ್ಞಾಸೆ ಮತ್ತು ಅಹಿಂಸೆ. ಇವೇ ಭಾರತದ ಸ್ಟ್ರೆಂತಿಗೆ, ಭಾರತದ ಸಂಸ್ಕೃತಿಯ ಬೆಳವಣಿಗೆಗೆ ಮೂಲ ಬೇರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನೀವು ಒಂದು ಉದಾಹರಣೆಯ ಮೂಲಕ ಇದನ್ನು ಗಮನಿಸ್ಬೋದಾದರೆ ಹೇಗೆ ನೋಡಬಹುದು ನಾವು ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿಯನ್ನು ಭಾರತದಲ್ಲಿ ಅಂತಂದರೆ, ನೀವು ಸಮುದ್ರದ ಮೇಲೆ ಸಣ್ಣ ದ್ವೀಪಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ನೀವು ಸಮುದ್ರದ ಮೇಲೆ ಸಣ್ಣ ದ್ವೀಪಗಳಿದ್ದಾಗ ನೀವು ಮೇಲ್ಸ್ತರದಿಂದ ನೋಡಿದಾಗ ಎಲ್ಲ ದ್ವೀಪಗಳು ಅಲ್ಲೊಂದು ನಿಮಗೆ ದ್ವೀಪಗಳು ಕಾಣಿಸ್ತವೆ. ಆದರೆ ನೀವು ಕೆಳಭಾಗಕ್ಕೆ ಬಂದರೆ ಅವೆಲ್ಲವೂ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ನೀರಿನ ಆಳದಲ್ಲಿ. ಹಾಗೆ ನೀವು ದೂರದಿಂದ ನೋಡ್ತಕ್ಕಂಥವರಿಗೆ ಭಾರತದಲ್ಲಿ ಇವನು ಹಿಂದೂ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ ಅನ್ನೋ ಬೇರೆ ಬೇರೆ ಥರದಲ್ಲಿ ಕಾಣಿಸ್ತಾರೆ. ಆದರೆ ಈ ಭಾರತೀಯತೆ ಅಥವಾ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಹೇಗೆ ಅಂತಂದರೆ, ಅದು ಎಲ್ಲರನ್ನೂ ಕೂಡ ಒಂದುಗೂಡಿಸಿರ್ತಕ್ಕಂತಹ ನೆಲೆಯಲ್ಲಿ ನಾವು ಹೇಗೆ ಸಮುದ್ರದ ಒಳಗೆ ಎಲ್ಲವೂ ಕೂಡ
ಆ ದ್ವೀಪಗಳು ಸೇರಿಕೊಂಡಿದ್ದಾವೋ ಹಾಗೆ ಭಾರತೀಯತೆ ಅಂತ ಹೆಸರಲ್ಲಿ ಅಥವಾ ಸಮನ್ವಯ ಸಂಸ್ಕೃತಿ ಅಂತಕ್ಕಂಥ ಹೆಸರಲ್ಲಿ ಅಥವಾ ವ್ಯಾಪಕ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಹಿಂದೂ ಸಂಸ್ಕೃತಿ ಅಂತಕ್ಕಂಥ ಹೆಸರಲ್ಲಿ ನಾವೆಲ್ಲರೂ ಕೂಡ ಒಂದು ನೆಲೆಯಲ್ಲಿ ಇರೋದಕ್ಕೆ ಅದೇ ಕಾರಣ ಅಂತಕ್ಕಂತಹ ಒಂದು ಅಂಶವನ್ನು ಲೇಖಕರು ಈ ಭಾಗದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಎರಡನೇ ಅಂಶ ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡ್ತಾರೆ ಲೇಖಕರು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಕಲ್ಪನೆಯಲ್ಲಿ ಜೀವನದ ಪೂರ್ಣ ದೃಷ್ಟಿ ಗೋಚರವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿದೆಯಲ್ಲ, ಇವನ ಪುರುಷಾರ್ಥಗಳು ಅಂತ ಕರಿತೀವಿ. ಈ ಪುರುಷಾರ್ಥಗಳು ನಮ್ಮ ಜೀವನದ ಒಂದು ಪೂರ್ಣ ದೃಷ್ಟಿಯನ್ನು ನಮಗೆ ಕಲ್ಪಿಸ್ಕೊಡ್ತವೆ. ಹಾಗೆ ನೀವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 4 ಆಶ್ರಮಗಳ ಕಲ್ಪನೆ ಎಂದಿರ್ತಕ್ಕಂಥ ಆಶಯ ಕೂಡ ಅದೇ. ಅಂದರೆ ಮನುಷ್ಯನಿಗೊಂದು ಪೂರ್ಣ ದೃಷ್ಟಿಯನ್ನು ಕಟ್ಟಿಕೊಡ್ತವೆ. ಇದೇ ಇವತ್ತಿನ ನಮ್ಮ ಸಮನ್ವಯ ಸಂಸ್ಕೃತಿಗೆ ಸಹಾಯಕವಾಗಿರ್ತಕ್ಕಂಥದ್ದು, ಇವತ್ತಿನ ನಮ್ಮ ಭಾರತೀಯ ಸಂಸ್ಕೃತಿಗೆ ಬೇಸಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಮನುಷ್ಯ ಒಂದೊಂದು ಹಂತಗಳನ್ನು ದಾಟಿಕೊಂಡು ಅವನು ಮುಂದೆ ತನ್ನ ಗುರಿಯನ್ನು ಮುಟ್ತಕ್ಕಂಥ ನೆಲೆಯಲ್ಲಿ ನಾವಿಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾರೆ. ಇನ್ನು ಮೂರನೇ ಅಂಶ ನಾವು ಬಹಳ ಮುಖ್ಯವಾಗಿ ಪಠ್ಯದಲ್ಲಿ ನಾವು ನೋಡ್ತಕ್ಕಂಥದ್ದು, ಸಂಸ್ಕೃತಿಯ ಅಧಪತನದ ಕಾಲದಲ್ಲಿ ಒಮ್ಮೊಮ್ಮೆ ಅವಿಮುಖತೆ ತಲೆದೂರಿರಬಹುದು. ಅದು ಮಾನವ ಸಹಜವಾದ ದೌರ್ಬಲ್ಯ. ಮಾನವ ಕುಲವನ್ನು ಉದ್ಧರಿಸಲು ಶಕ್ತವಾದ ಹಿಂದೂ ಧರ್ಮ ವರ್ಣಭೇದ ಮತ್ತು ಅಸ್ಪೃಶ್ಯತೆಯ ನೆಲೆಯಲ್ಲಿ ಸಾಗಿದ್ದನ್ನು ಖಂಡಿಸುವ ಲೇಖಕರು ಮಹಾತ್ಮರ ಮೂಲಕ ಕಟ್ಟುವ ಕ್ರಿಯೆಯನ್ನು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ವೈದ್ಯಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ ಇತ್ಯಾದಿ ಲೌಕಿಕ ಶಾಸ್ತ್ರಗಳಲ್ಲಿ ಭಾರತೀಯರು ಸಾಧಿಸಿದ ಹಿರಿಮೆ ವಿಶ್ವಮಾನ್ಯವಾದದ್ದು ಅಂತೇಳಿ ಹೇಳ್ತಾರೆ. ಅಂದರೆ ಸಂಸ್ಕೃತಿಯ ಅಧಪತನ ಕಾಲದಲ್ಲಿ, ಅಂದರೆ ಎಷ್ಟೋ ಸಾರಿ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಅದು ಕೆಳಮುಖವಾಗಿ ಸಾಗ್ತಾ ಇರಬೇಕಾದ್ರೆ ಅದನ್ನು ಮೇಲ್ಸ್ತರದಲ್ಲಿ ಮತ್ತೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ಸಾಹಿತ್ಯದ ಅಥವಾ ಚರಿತ್ರೆಯಲ್ಲಿ ನಾವು ಅದನ್ನು ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಆದರೆ ಇವತ್ತು ಯಾವುದು ಮಾನವ ಕುಲವನ್ನು ಉದ್ಧರಿಸುತ್ತೋ, ನೀವು ಸಮನ್ವಯ ಸಂಸ್ಕೃತಿ ಆಗಿರ್ಬೋದು, ಭಾರತೀಯ ಸಂಸ್ಕೃತಿ ಆಗಿರ್ಬೋದು, ಅದೇ ನೆಲೆಯಲ್ಲಿ ನೋಡ್ತಕ್ಕಂಥ ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಯಾವ ಮಾನವ ಕುಲವನ್ನು ಉದ್ಧರಿಸಬೇಕಾಗಿತ್ತೋ ಅದರಲ್ಲೇ ಕೆಲವು ಲೋಪಗಳಿದ್ದಾವೆ ಅಂತೇಳಿ ಲೇಖಕರು ಹೇಳ್ತಾರೆ. ಅದು ಯಾವುದು ಅಂತಂದರೆ ಹಿಂದೂ ಧರ್ಮದ ಒಳಗೆ ಬರ್ತಕ್ಕಂಥ ವರ್ಣಭೇದ ಆಗಿರ್ಬೋದು ಅಥವಾ ಅಸ್ಪೃಶ್ಯತೆ ಆಗಿರ್ಬೋದು. ಇದನ್ನು ಲೇಖಕರು ಒಪ್ಕೊಳ್ಳಲ್ಲ. ಯಾಕಂದರೆ ಇದು ಯಾವತ್ತೂ ಕೂಡ ಮೇಲ್ಮುಖ ಸ್ಥಿತಿಯಲ್ಲಿ ತೆರೆಕೊಳ್ತಕ್ಕಂತಹ ಒಂದು ನೆಲೆಯಲ್ಲಿ ಈ ಥರದ ಸಂಕುಚಿತ ಅಂಶಗಳು ಕಾಣಿಸಬಾರ್ದು ಅಂತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಅನೇಕ ಮಹಾತ್ಮರು ಬಂದು ಅವುಗಳನ್ನು ಮೀರುವ ಮತ್ತು ಈ ಸಮಾಜವನ್ನು ಕಟ್ಟತಕ್ಕಂತಹ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಸ್ಕೊಂಡ್ರು ಅಂತೇಳಿ ಲೇಖಕರು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇವತ್ತು ಭಾರತ ಅಂತಕ್ಕಂಥದ್ದು ವೈದ್ಯಶಾಸ್ತ್ರದಲ್ಲಿ, ಖಗೋಳಶಾಸ್ತ್ರದಲ್ಲಿ, ಗಣಿತಶಾಸ್ತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂತಹ ಒಂದು ಹೆಗ್ಗುರುತನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಗಮನಿಸ್ಬೋದು. ಈಗ ಸೊನ್ನೆಯನ್ನು ಗಣಿತಶಾಸ್ತ್ರದಲ್ಲಿ ಜಗತ್ತಿಗೆ ನೀಡಿರ್ತಕ್ಕಂಥದ್ದು ಯಾವುದು ಅಂದರೆ ಭಾರತ. ಇವತ್ತೇನು ನೀವು ದೂರದರ್ಶಕ ಯಂತ್ರಗಳಲ್ಲಿ ನೋಡ್ತಾ ಇದ್ದೀರೋ ಗ್ರಹಗಳನ್ನು ಬರೀ ಗಣ್ಣಿನಲ್ಲೇ ಅವತ್ತು ಖಗೋಳಶಾಸ್ತ್ರದ ಅಧ್ಯಯನವನ್ನು ನಮ್ಮ ಅನೇಕ ವಿದ್ವಾಂಸರುಗಳು ಮಾಡಿ ಅವತ್ತಿನ ಕಾಲಕ್ಕೆ ಗ್ರಹಗಳ ಚಲನೆಯನ್ನು ಏನು ಮಾಡಿದರು ನಮಗೆ ತಿಳಿಸಿದರು. ವೈದ್ಯಶಾಸ್ತ್ರ ಅವತ್ತಿನ ಕಾಲಕ್ಕೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂತಹ, ಅವತ್ತಿನ ಕಾಲಕ್ಕೆ ಎಲ್ಲ ಥರದ ರೋಗಗಳಿಗೆ ಔಷಧಿಗಳನ್ನು ಕಂಡುಹಿಡಿದಿರ್ತಕ್ಕಂಥ ಅನೇಕ ಮಹಾತ್ಮರನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಭಾರತೀಯ ಸಂಸ್ಕೃತಿಯ ಒಳಗೆ ಅಲ್ಲಲ್ಲಿ ಒಂದು ಸಣ್ಣ ಕೆಲವು ಲೋಪಗಳಿದ್ದರೂ ಕೂಡ ಒಟ್ಟಾರೆ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿ ಅಥವಾ ಸಮನ್ವಯ ಸಂಸ್ಕೃತಿ ಅಂತಕ್ಕಂಥದ್ದು ಇವತ್ತು ಜಗತ್ತಿನಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಮನುಷ್ಯನನ್ನು ಒಂದು ಮೇಲ್ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂಥ ಅನೇಕ ಅಂಶಗಳನ್ನು ನಾವಲ್ಲಿ ಗುರುತಿಸಬಹುದು. ಹಾಗಾಗಿ ಭಾರತೀಯರು ಸಾಧಿಸಿರ್ತಕ್ಕಂಥ ಹಿರಿಮೆ ಅಂತಕ್ಕಂಥದ್ದು ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಲೇಖನದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಮತ್ತು ಪರೀಕ್ಷಾ ದೃಷ್ಟಿಯಿಂದ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಕುರಿತು ಲೇಖಕರು ಚರ್ಚೆ ಮಾಡ್ತಾರೆ. ಪ್ರಾಚೀನ ಭಾರತದ ಮಹತ್ವವನ್ನು ನಾವು ತಿಳಿಬೇಕು ಅಂತಂದರೆ, ಪ್ರಾಚೀನ ಭಾರತದ ಹಿರಿಮೆಯನ್ನು, ಅದರ ಗರಿಮೆಯನ್ನು ನಾವು ಅರಿಬೇಕು ಅಂತಂದರೆ ನಳಂದ ವಿಶ್ವವಿದ್ಯಾಲಯವನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಈ ನಳಂದ ವಿಶ್ವವಿದ್ಯಾಲಯಕ್ಕೆ 5 ವರ್ಷಗಳ ಕಾಲ ಅಲ್ಲಿಯೇ ಅಧ್ಯಯನ ಮಾಡಿರ್ತಕ್ಕಂತಹ ಯುವಾಂಗ್ ಚಾಂಗ್ ಅಂತಕ್ಕಂಥವನು ಈ ವಿಶ್ವವಿದ್ಯಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತಾನೆ ತನ್ನ ಕೃತಿಯಲ್ಲಿ. ಅವು ಯಾವ ಅಂಶಗಳು ಅಂತಂದರೆ, ಅವತ್ತಿನ ಕಾಲಕ್ಕೆ ನಳಂದ ವಿಶ್ವವಿದ್ಯಾಲಯದಲ್ಲಿ 8,500 ಜನ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾಯಿದ್ರು. 1,510 ಜನ ಅಧ್ಯಾಪಕರು ಇದ್ದರು ಅಲ್ಲಿ ಅಂತ ಹೇಳ್ತಾರೆ. ಅಂದರೆ ನೀವು ಸರಾಸರಿ ತಗೊಂಡಾಗ 5 ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕ ಅಂತಕ್ಕಂಥವನಲ್ಲಿ ಪಾಠವನ್ನು ಮಾಡ್ತಾ ಇದ್ದ. ಹಾಗಾಗಿ ಆಗಿನ ವಿದ್ಯಾಭ್ಯಾಸದ ರೀತಿಯನ್ನು ಇದೇನು ಮಾಡ್ತಿದ್ದು ಸುತ್ತಿಸುತ್ತೆ. ಇವತ್ತು ನಾವು ನೋಡಿದರೆ 100 ಜನ 120 ಜನ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಇರ್ತಾರೆ. ಒಬ್ಬರೇ ಟೀಚರು 120 ಜನ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಏನು ಮಾಡ್ತಾನೆ ಪಾಠ ಮಾಡ್ತಾ ಇರ್ತಾನೆ ಇವತ್ತು. ಆದರೆ ಬಹಳ ವರ್ಷಗಳ ಹಿಂದೆ
ನೀವು ಶತಮಾನಗಳ ಹಿಂದೆ ಹೋದರೆ ಅವತ್ತಿನ ಕಾಲಕ್ಕೆ ನೋಡಿ 5 ಜನ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಇದ್ದ ಅಂತಂದಾಗ ನಮ್ಮ ಶಿಕ್ಷಣದ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟು ಭದ್ರವಾಗಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರಿಬಹುದು. ಇವತ್ತೆಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ವ್ಯಾಪಾರೀಕರಣಕ್ಕೆ ಒಗ್ಗಿ ಇವತ್ತು ಯಾವ ರೀತಿಯಲ್ಲಿ ಶಿಕ್ಷಣದ ಬೇರುಗಳು ಸಡಿಲಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಈ ಅಂಶವನ್ನು ಇಲ್ಲಿ ಗ್ರಹಿಸ್ಬೋದು. ಅಷ್ಟೇ ಅಲ್ಲ, ನಳಂದ ವಿದ್ಯಾರ್ಥಿ ಅನ್ನಿಸ್ಕೊಳ್ಳೋದಕ್ಕೆ ದೂರದ ದೇಶಗಳಿಂದ ಏನು ಮಾಡ್ತಾಯಿದ್ರು, ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾಯಿದ್ರು. ನಳಂದ ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಂತ ಅನಿಸ್ಕೊಂಡ್ರೆ ಸಾಕು, ಒಂದು ಲೇಬಲನ್ನು ಪಡ್ಕೊಂಡ್ರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಅಂತೇಳಿ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಳಂದ ವಿದ್ಯಾರ್ಥಿ ಅಂತ ಅನಿಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೋಧಿಸ್ತಿದ್ದಂತಹ ವಿಷಯಗಳು ಯಾವುವು ಅಂತ ನೋಡೋದಾದರೆ ತತ್ವಶಾಸ್ತ್ರ, ಅಧ್ಯಾತ್ಮ, ವ್ಯಾಕರಣ, ತರ್ಕ, ಅಲಂಕಾರ, ಸಾಹಿತ್ಯ, ಶಿಲ್ಪಶಾಸ್ತ್ರ, ವೈದ್ಯಶಾಸ್ತ್ರ, ಇನ್ನು ಅನೇಕ ವಿಚಾರಗಳನ್ನು ಇಲ್ಲೇನು ಮಾಡ್ತಾಯಿದ್ರು, ಬೋಧಿಸ್ತಾ ಇದ್ದರು. ಇಂತಹ ನಳಂದ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಅಧ್ಯಾಪಕರುಗಳನ್ನು ನಾವು ಗಮನಿಸೋದಾದರೆ ನೀವು ರಸಾಯನಶಾಸ್ತ್ರದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ನಾಗಾರ್ಜುನ ಆಗಿರ್ಬೋದು, ಅಥವಾ ಆರ್ಯದೇವ, ಅಸಂಗ, ವಸುಬಂಧ, ದಿಗ್ಮೊಗ, ಶೀಲಭದ್ರ, ಈ ಥರದ ಅನೇಕ ಅಧ್ಯಾಪಕರನ್ನು ನಾವು ಅವತ್ತಿನ ಕಾಲದಲ್ಲಿ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಈ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದರು. ಆ ವಿದ್ಯಾರ್ಥಿಗಳು ಊಟ ವ್ಯವಸ್ಥೆ ಅಂತಕ್ಕಂಥದ್ದು ದಕ್ಷತೆಯಿಂದ ಕೂಡಿತ್ತು. ಅಷ್ಟೇ ಅಲ್ಲ, ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದರು ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಯಾವತ್ತೂ ಕೂಡ ತಮ್ಮ ಸ್ವಾತಂತ್ರ್ಯದ ದುರುಪಯೋಗವನ್ನು ಮಾಡಿಕೊಳ್ಳಲಿಲ್ಲ ಅಂತಕ್ಕಂಥ ಅಂಶಗಳನ್ನು ಏನು ಮಾಡ್ತಾರೆ, ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಇಲ್ಲಿ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದರು, ಇಡೀ ವ್ಯವಸ್ಥೆಯನ್ನು ಅವರು ನಿಭಾಯಿಸ್ತಾ ಇದ್ದರು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವ್ನು ಯಾರು ಅಂತಂದರೆ ಯುವಾಂಗ್ ಚಾಂಗ್ ಅಂತಕ್ಕಂತಹ ವಿದ್ವಾಂಸ. ಆದರೆ ಇಂತಹ ನಳಂದ ವಿಶ್ವವಿದ್ಯಾಲಯ ಮುಂದೆ ವಿದೇಶಿಯರ ದಾಳಿಗೆ ಸಿಕ್ಕಿ ಇದು ನಾಶ ಆಗುತ್ತೆ. ಸುಮಾರು ಲಕ್ಷಾಂತರ ಗ್ರಂಥಗಳು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಸುಟ್ಟು ಕರಕಲು ಬೂದಿಯಾಗಿ ಹೋಗ್ತಕ್ಕಂಥದ್ದು ಒಂದು ವಿಪರ್ಯಾಸ. ಒಂದು ವೇಳೆ ಆ ಗ್ರಂಥಗಳೇನಾದರೂ ಇವತ್ತು ಸಿಕ್ಕಿದ್ದೇ ಆದರೆ ಇನ್ನೂ ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು ವಿಶ್ವಮಾನ್ಯವಾಗಿ ಬೆಳಗೋದಕ್ಕೆ ಅವೆಲ್ಲವೂ ಕೂಡ ಸಹಕಾರಿಯಾಗ್ತಾ ಇದ್ವು ಅಂತೇಳಿ ನಾವಿಲ್ಲಿ ನೆನಪು ಮಾಡ್ಕೋಬೋದು. ನಳಂದ ವಿಶ್ವವಿದ್ಯಾಲಯವನ್ನು ಚರ್ಚೆ ಮಾಡಿದ ನಂತರದಲ್ಲಿ ಮೌರ್ಯ ಸಾಮ್ರಾಜ್ಯದ ಪೂರ್ವ ಮತ್ತು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿದ್ದಂತಹ ಶಿಲ್ಪಕಲೆಗಳ ಬಗ್ಗೆ ಲೇಖಕರು ಚರ್ಚೆ ಮಾಡ್ತಾರೆ. ಅಂತಂದರೆ ಮೌರ್ಯರ ಯುಗಕ್ಕಿಂತ ಪೂರ್ವದಲ್ಲಿ ಶಿಲ್ಪ ಮತ್ತು ವಾಸ್ತುಶಿಲ್ಪಗಳು, ಕಲಾಕೃತಿಗಳು ಹೆಚ್ಚಾಗಿ ನಮಗೆ ಕಂಡುಬರಲ್ಲ. ನೀವು ಮೌರ್ಯ ಯುಗದ ಪೂರ್ವದಲ್ಲಿ ನಮಗೆ 13 ವಿಗ್ರಹಗಳು ಮಾತ್ರ ಸಿಗ್ತವೆ. ಅವು ಯಕ್ಷ, ಯಕ್ಷಿ, ನಾಗ, ನಾಗಿ, ಗಂಧರ್ವ, ಅಪ್ಸರೆ, ಜಲದೇವತೆ ವಿಗ್ರಹಗಳನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಇಲ್ಲಿ ಶಿವ, ವಿಷ್ಣು ಇನ್ನೂ ಕೂಡ ಪ್ರಧಾನವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರಲಿಲ್ಲ. ಹಾಗಾಗಿಯೇ ಆ ವಿಗ್ರಹಗಳು ನಮಗೆ ಕಾಣಿಸಲ್ಲ. ಮುಂದೆ ಅಶೋಕನ ಯುಗ ಅಂತಕ್ಕಂಥದ್ದು ವಾಸ್ತುಶಿಲ್ಪದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಗಮನಿಸ್ತಾ ಹೋಗ್ತೀವಿ. ಇವನ ಕಾಲದಲ್ಲೇ ಸ್ತೂಪಗಳು, ಸ್ತಂಭಗಳು, ಕಟ್ಟಡಗಳು ಅಂತಕ್ಕಂಥವು, ಮತ್ತು ಅಶೋಕ ಸ್ತಂಭ ಅಥವಾ ಧರ್ಮಚಕ್ರದ ಕಲ್ಪನೆಯ ಕಟ್ಟಡಗಳು, ನಮಗೆ ಚೈತ್ಯಾಲಯಗಳು ಇವೆಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತವೆ. ಹಾಗಾಗಿ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಶೋಕನ ಕಾಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಗಮನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮೌರ್ಯ ಸಾಮ್ರಾಜ್ಯದ ನಂತರದಲ್ಲಿ ನಾವು ನೋಡ್ತಕ್ಕಂಥ ಮತ್ತೊಂದು ಸಾಮ್ರಾಜ್ಯದ ಬಗ್ಗೆ ಇಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ. ಅದು ಗುಪ್ತರ ಕಾಲ. ಈ ಗುಪ್ತರ ಯುಗ ಅಂತಕ್ಕಂಥದ್ದು ಭಾರತೀಯ ಇತಿಹಾಸದಲ್ಲಿ ಸುವರ್ಣದ ಕಾಲ, ಸುವರ್ಣ ಯುಗ ಅಂತೇಳಿ ಕರೀತಾರೆ. ಇಲ್ಲಿ ರಾಜಕೀಯ ಸಾಧನೆಯಂತೆ ಸಾಂಸ್ಕೃತಿಕವಾಗಿಯೂ ಕೂಡ ಗಮನಾರ್ಹವಾಗಿರ್ತಕ್ಕಂಥ ಕೊಡುಗೆಯನ್ನು ಅವರು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸರ್ವ ಸಮಾನವಾಗಿರ್ತಕ್ಕಂತಹ ಒಂದು ಧಾರ್ಮಿಕ ಶಕ್ತಿ ಅಂತಕ್ಕಂಥದ್ದು ರೂಪುಗೊಂಡಿರ್ತಕ್ಕಂಥದ್ದು ಇದೇ ಕಾಲದಲ್ಲಿ. ಭಾರತೀಯ ಎಂಬ ಮಾತು ವ್ಯಾಪಕವಾಗಿ ಅರ್ಥವನ್ನು ಪಡೆದಿದ್ದು ಕೂಡ ಇದೇ ಕಾಲದಲ್ಲಿ. ಅಷ್ಟೇ ಅಲ್ಲ, ವಿಗ್ರಹಾರಾಧನೆಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೂಪ ಈ ಕಾಲದಲ್ಲೇ ಲಭಿಸಿರ್ತಕ್ಕಂಥದ್ದು. ಬೌದ್ಧ ಧರ್ಮವು ಹಿಂದೂ ಧರ್ಮದಲ್ಲಿ ಸಮಾವೇಶವಾಗಿ ಬುದ್ಧನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಪರಿಣಮಿಸಿ ಬುದ್ಧನ ವಿಗ್ರಹಗಳ ನಿರ್ಮಾಣ ಹಿಂದೂ ಶಿಲ್ಪದ ಪ್ರಧಾನ ವಿಷಯವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಅಂದರೆ ಆರಂಭದಲ್ಲಿ ನಿಮಗೆ ಬುದ್ಧ ಮತ್ತು ಬೌದ್ಧಿಸಮ್ ಬೇರೆಯಾಗಿ ಕಂಡರೂ ಕೂಡ ಆನಂತರದಲ್ಲಿ ಹಿಂದೂ ಧರ್ಮ ಅದನ್ನು ತನ್ನೊಳಗೆ ಸೇರಿಸ್ಕೊಂಡು ಬುದ್ಧನನ್ನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿ ಮಾಡಿಕೊಂಡು ತನ್ನೊಳಗೆ ಸೇರಿಸ್ಕೊಂಡು ಬಿಡ್ತು. ಇಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ಇದರೊಳಗಡೆಗೆ, ಈ ಧರ್ಮದ ಒಳಗಡೆಗೆ, ಈ ಹಿಂದೂ ಸಂಸ್ಕೃತಿಯ ಒಳಗಡೆಗೆ ನಾವು ಗಮನಿಸ್ಬೋದು ಅಂತೇಳಿ ಬಹಳ ಮುಖ್ಯವಾಗಿ ಹೇಳ್ತಾರೆ.
ನೀವು ಶಿಲ್ಪಕಲೆಯಲ್ಲಿ ನೀವು ಗುಪ್ತರ ಕಾಲದಲ್ಲಿ ರಾಮಾಯಣ ಮಹಾಭಾರತದ ಕತೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರೋದ್ರಿಂದ ಇಲ್ಲಿ ಶಿವ, ವಿಷ್ಣು, ಶಕ್ತಿ ಈ ದೇವತೆಗಳಿಗಾಗಿ ಅನೇಕ ದೇವಾಲಯಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ನಾವು ಈ ಕಾಲಘಟ್ಟದಲ್ಲಿ ಗುರುತಿಸ್ಬೋದು. ದೇಶದ ವಾಸ್ತುಶಿಲ್ಪದ ವಿಕಾಸಕ್ಕೂ ಕೂಡ ಅದರ ವೈವಿಧ್ಯಕ್ಕೂ ಕೂಡ ಅದು ಕಾರಣವಾಗುತ್ತೆ ಮುಂದೆ. ಹಾಗಾಗಿ ಕಲೆಗಾಗಿ ಕಲೆ ಎಂಬುದನ್ನು ಭರತಖಂಡ ಯಾವತ್ತೂ ಒಪ್ಪಲಿಲ್ಲ. ಜೀವನಕ್ಕಾಗಿ ಕಲೆ ಎಂಬುದೇ ಅದರ ಸೂತ್ರವಾಗಿ ಕಂಡು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಭಾರತೀಯ ಸಂಸ್ಕೃತಿಯ ಸಾರವನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಕರ್ನಾಟಕ ತನ್ನ ಸಾಧನೆಯಿಂದ ಹೇಗೆ ಅದಕ್ಕೆ ಒಂದು ವಿಶಿಷ್ಟ ಚೈತನ್ಯವನ್ನು ನೀಡಿದೆ ಎಂಬುದನ್ನು ಇಲ್ಲಿ ನೋಡುವುದಷ್ಟೇ ಈ ಲೇಖನದ ಉದ್ದೇಶವಾಗಿ ನಾವಿಲ್ಲಿ ಭಾವಿಸ್ಬೋದು. ಯಾಕಂದರೆ ಸಮೃದ್ಧವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಕನ್ನಡ ಶಾಸನಗಳಲ್ಲಿ ಕಾಲಕಾಲಕ್ಕೆ ವ್ಯಕ್ತವಾಗಿರ್ತಕ್ಕಂಥ ಸಂಸ್ಕೃತಿಯ ತಿರುಳನ್ನು ಕನ್ನಡ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳಲ್ಲಿ ಕಂಡು ಬರುವುದನ್ನು ವಾಸ್ತುಶಿಲ್ಪ, ಶಿಲ್ಪ, ಸಂಗೀತ, ನೃತ್ಯ, ಚಿತ್ರಕಲೆಗಳಲ್ಲಿ ಗುರುತಿಸ್ತಕ್ಕಂತಹ ಸಣ್ಣ ಪ್ರಯತ್ನ ಅಂತೇಳಿ ಲೇಖಕರು ಏನು ಮಾಡ್ತಾರೆ ಈ ಲೇಖನದಲ್ಲಿ ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಈ ಲೇಖನದಲ್ಲಿ ಸಮನ್ವಯ ಸಂಸ್ಕೃತಿ ಅಂತಕ್ಕಂಥದ್ದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಲೇಖನ. ಈ ಲೇಖನವನ್ನು ಬರೆದಿರ್ತಕ್ಕಂಥದ್ದು ಎಚ್ ತಿಪ್ಪೇರುದ್ರಸ್ವಾಮಿ. ಈ ಲೇಖನದ ಆರಂಭದಲ್ಲಿ ನಾವು ಸಮನ್ವಯ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಒಂದೇ ನೆಲೆಯಲ್ಲಿ ಇವರೇನು ಮಾಡ್ತಾರೆ ಗ್ರಹಿಸುವ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಹಿಂದೂ ಅಂತಕ್ಕಂಥದ್ದು ನೀವು ಬರೀ ಧರ್ಮದ ನೆಲೆಯಲ್ಲಿ ನೋಡ್ಬಿಡಿ. ಹಿಂದೂ ಅಂತಕ್ಕಂಥದ್ದು ಅದು ವ್ಯಾಪಾರದ ದೃಷ್ಟಿಯಿಂದ ಅಥವಾ ಕರೆಯುವ ಅನುಕೂಲದ ನದಿಯ ದೃಷ್ಟಿಯಿಂದ ಅದು ಆ ಪದ ಬಂದಿರ್ಬೋದು. ಆದರೆ ಇಲ್ಲಿ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ವಿಶಾಲವಾದ ದೃಷ್ಟಿಕೋನವನ್ನು ಒಳಗೊಂಡಿದೆ. ಒಂದು ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಅದನ್ನು ನಾವು ಗ್ರಹಿಸಬೇಕು, ಪರಿಭಾವಿಸಬೇಕು ಅಂತೇಳಿ ಲೇಖಕರು ಏನು ಮಾಡ್ತಾರೆ ಇಲ್ಲಿ ಚರ್ಚೆ ಮಾಡ್ತಾರೆ. ಹಾಗಾಗಿಯೇ ನಿಮಗೆ ಸಮುದ್ರದ ಮೇಲಿರ್ತಕ್ಕಂಥ ಸಣ್ಣ ದ್ವೀಪಗಳ ಕಲ್ಪನೆಯನ್ನು ಲೇಖಕರು ಇಲ್ಲಿ ಕಟ್ಟಿಕೊಡ್ತಾರೆ ಮತ್ತು ಹಿಂದೂ ಧರ್ಮದ ಚಿಂತನೆಗೆ ಕಾರಣವಾಗಿರ್ತಕ್ಕಂಥ 3 ಮೌಲ್ಯಗಳನ್ನು ಹೇಳ್ತಾರೆ. ಅದನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ 2 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. 2ನೇ ಪಾಯಿಂಟ್ಸಲ್ಲಿ ಪುರುಷಾರ್ಥಗಳು ಮತ್ತು ಆಶ್ರಮಗಳನ್ನು ಕುರಿತು ಹೇಗೆ ಇವು ಮನುಷ್ಯನ ಯಶಸ್ಸಿಗೆ ಅಡಿಗಲ್ಲಾಗಿ ಸಹಾಯ ಮಾಡಿದವು, ಹೇಗೆ ಮುಂದೆ ಅನೇಕ ಶಾಸ್ತ್ರಗಳು ಭಾರತೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ಅವು ನಮ್ಮನ್ನು ಜಗತ್ತಿನಲ್ಲಿ ಗುರುತಿಸುವ ಹಾಗೆ ಖಗೋಳಶಾಸ್ತ್ರ ಆಗಿರ್ಬೋದು, ಗಣಿತಶಾಸ್ತ್ರ ಆಗ್ಬೋದು, ಇವೆಲ್ಲವೂ ಹೇಗೆ ಸಹಕಾರಿಯಾಗಿದ್ವು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇದಾದಮೇಲೆ ಬಹಳ ಮುಖ್ಯವಾಗಿ ಲೇಖನದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಕುರಿತು, ಮೌರ್ಯ ಸಾಮ್ರಾಜ್ಯದ ಕಾಲವನ್ನು ಕುರಿತು, ಗುಪ್ತ ಸಾಮ್ರಾಜ್ಯದ ಕಾಲವನ್ನು ಇಟ್ಕೊಂಡು ಭಾರತೀಯ ಸಂಸ್ಕೃತಿಯನ್ನು ಅಥವಾ ಸಮನ್ವಯ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು ಇಲ್ಲಿ ಲೇಖಕರು ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಈ ಹಿನ್ನೆಲೆಯಲ್ಲಿ ನೀವು ಈ ಪಠ್ಯವನ್ನು ಪರೀಕ್ಷಾ ದೃಷ್ಟಿಯಿಂದ ಗಮನಿಸಬೇಕಾಗತ್ತೆ. ನಿಮಗೆ 2 ಅಂಕಗಳಿಗೆ ಕೇಳ್ಬೋದು, ಹಿಂದೂ ಧರ್ಮದ 3 ಮೌಲ್ಯಗಳು ಯಾವುವು ಅಂತ ಕೇಳ್ಬೋದು, ಅಥವಾ ಮೌರ್ಯರ ಯುಗಕ್ಕಿಂತ ಪೂರ್ವದಲ್ಲಿದ್ದಂತಹ ವಿಗ್ರಹಗಳು ಯಾವುವು ತಿಳಿಸಿ ಅಂತ ಕೇಳ್ಬೋದು, ಅಥವಾ ವಾಸ್ತುಶಿಲ್ಪದ ದೃಷ್ಟಿಯಿಂದ ಯಾರ ಕಾಲ ಪ್ರಮುಖವಾಗಿ ನಾವು ಮೌರ್ಯರ ಕಾಲದಲ್ಲಿ ಗುರುತಿಸ್ತೀವಿ ಅಂತ ಕೇಳ್ಬೋದು, ಅಥವಾ ನಿಮಗೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ 5 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ ಮೌರ್ಯ ಅಥವಾ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಅಲ್ಲಿನ ಶಿಲ್ಪಕಲೆಗಳ ಬಗ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಹಿನ್ನೆಲೆಗಳಲ್ಲೂ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಹಾಗಾಗಿ ಈ ಪಾಠವನ್ನು ನಾನು ನೆನಪಿನ ದೃಷ್ಟಿಯಿಂದ 4 ಅಂಶಗಳಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ. 1, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಸಮನ್ವಯ ಸಂಸ್ಕೃತಿಯನ್ನು ಯಾವ ಹಿನ್ನೆಲೆಯಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ. 2ನೇದು, ಹಿಂದೂ ಸಂಸ್ಕೃತಿಯ ಏಳಿಗೆಯಲ್ಲಿ ಹೇಗೆ ಪುರುಷಾರ್ಥಗಳು, ಆಶ್ರಮಗಳು, ಶಾಸ್ತ್ರಗಳು ಸಹಕಾರಿಯಾದವು ಅನ್ನೋದನ್ನು ಹೇಳ್ತಾರೆ. 3ನೇದು, ನಳಂದ ವಿಶ್ವವಿದ್ಯಾಲಯವನ್ನು ಕುರಿತು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. 4ನೇದು, ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯವನ್ನು ಕುರಿತು ಲೇಖಕರು ಹೇಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಪರೀಕ್ಷೆಗೆ ನಾವು ರೆಡಿಯಾಗಬೇಕಾಗತ್ತೆ. ಇದಿಷ್ಟು ಕೂಡ ಈ ಸಮನ್ವಯ ಸಂಸ್ಕೃತಿ ಅಂತಕ್ಕಂಥ ಲೇಖನದ ಬಗ್ಗೆ ಇರ್ತಕ್ಕಂಥ ವಿವರಗಳು. ನಿಮಗೇನಾದರೂ ಈ ಲೇಖನದ ಬಗ್ಗೆ ಡೌಟ್ಸ್ ಇದ್ದರೆ, ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.